ಪಾಪ ಇವ್ರು ಮರ್ತೋಗ್ಬಿಟ್ಟವ್ರೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಏನು ಹೇಳಿದ್ರು ಅವಾಗ? ಪಾಕಿಸ್ತಾನ ಜೊತೆ ನಾವು ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಏನು ಹೇಳಿದರು? ಮತ್ತು 2010ರಲ್ಲಿ ಪಿ ಚಿದಂಬರಂ ಅವರು ವಿತ್ತ ಸಚಿವರು ಅವರೇನು ಹೇಳಿದರು? ಅವಾಗ ನಾಯಕತ್ವ ಅಂತ ಹೇಳಿದರು. ನೋಡಿ ಎಂಥ ನಾಯಕತ್ವ ಇದು. ಆದರೆ ಮೋದಿಯವರು ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಸಾಮಾನ್ಯ ಪ್ರಜೆ ಪ್ರಧಾನಮಂತ್ರಿಗಳಾಗಿದ್ದಾರಲ್ಲ, ಇದು ಅಸಹನೆ ಅವರಿಗೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ಮಾನ್ಯ ನರೇಂದ್ರ ಮೋದಿಯವರು ಇದೇ ರೀತಿಯ ಮಾರ್ಗದರ್ಶನ ಕೊಟ್ಟು ದೇಶವನ್ನು ಕೋವಿಡ್ ಆಪತ್ತಿನಿಂದ ಉಳಿಸುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಕಣ್ಮುಂದೆ ಇದೆ. ಇವತ್ತು ಅದೇ ಪರಿಸ್ಥಿತಿ ಇವತ್ತು ಎಲ್ಲಿ ಯುದ್ಧ ನಡೀತಾ ಇದೆ. ಇವತ್ತು ನಾವು ಆಮದು ಮಾಡಿಕೊಳ್ಳುವಂಥ ಪೆಟ್ರೋಲ್, ಡೀಸೆಲ್ ನಿಮಗೆ ಗೊತ್ತಿರಲಿ, ಅತಿ ಹೆಚ್ಚು ಒಂದೇ ಒಂದು ವಸ್ತುವನ್ನು ನಾವು ಆಮದು ಮಾಡಿಕೊಳ್ಳುವಂಥದ್ದು ಕಚ್ಚಾ ತೈಲ. ಎಷ್ಟು ಮಾಡ್ಕೊಳ್ತೀವಿ? ಸುಮಾರು 8 ಲಕ್ಷ ಕೋಟಿ ರೂಪಾಯಿಗಳು ಬೇಕಾಗ್ತದೆ ಒಂದೇ ಐಟಮ್ ಇದು. ಇಂಥದ್ದನ್ನು ನೀವು ಮಿತವಾಗಿ ಬಳಸಬೇಕು ಅಂತ ಹೇಳೋದು ತಪ್ಪಿದೆಯಾ? ಒಬ್ಬ ಪ್ರಧಾನಮಂತ್ರಿಗಳು ಈ ದೇಶದ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು ಹೇಳೋದರಲ್ಲಿ. ಮತ್ತು ನಿಮಗೆ ಗೊತ್ತಿರಲಿ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಂಗಾರವನ್ನು ಖರೀದಿ ಮಾಡ್ತಾ ಇರತಕ್ಕಂಥ ದೇಶಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಕಳೆದ ವರ್ಷ ಮಾತ್ರನೇ 4.5 ಲಕ್ಷ ಕೋಟಿ ರೂಪಾಯಿ ಬಂಗಾರ ಖರೀದಿ ಮಾಡಿದ್ದಾರೆ. ಇವತ್ತು ಫಾರೆಕ್ಸ್ ನಮ್ದು ಎಷ್ಟಾಗಿದೆ ಗೊತ್ತಾ? ಮಾರ್ಚ್ 1ರಿಂದ ಈಗಾಗಲೇ $27 ಬಿಲಿಯನ್ ಕಡಿಮೆ ಆಗಿದೆ. ನಮ್ಮದು ನಮ್ಮದು $650 ಬಿಲಿಯನ್ ಫಾರೆಕ್ಸ್ ನಮ್ಮ ನಿಧಿ ಇರೋದು. ಅದರಲ್ಲಿ $27 ಬಿಲಿಯನ್ ಮಾರ್ಚ್ 1ರಿಂದ ಕಡಿಮೆ ಆಗೋಯ್ತು. ಮತ್ತು ಕಳೆದ 1 ವರ್ಷದಲ್ಲಿ ನಮ್ಮ ದೇಶದ ಜನರು ವಿದೇಶಕ್ಕೆ ಹೋಗಿರೋರು ಎಷ್ಟು ಜನ ಗೊತ್ತಾ? 4.25 ಕೋಟಿ ಜನರು ಹೋಗಿದ್ದಾರೆ. 4.25 ಕೋಟಿ ಜನರು ವಿದೇಶಕ್ಕೆ ಹೋಗಿದ್ದಾರೆ ಅಂದರೆ ಎಷ್ಟು ವೆಚ್ಚ ಆಗಿದೆ? ಇದನ್ನೆಲ್ಲ ಕೂಡ ಉಳಿತಾಯ ಮಾಡ್ರಪ್ಪ. ಇದು ನಿಮಗೂ ಉಳಿತಾಯ ಆಗುತ್ತೆ, ನಿಮ್ಮ ಮೂಲಕ ದೇಶಕ್ಕೂ ಉಳಿತಾಯ ಆಗುತ್ತೆ. ದೇಶ ಉಳಿಯುತ್ತೆ. ದೇಶ ಭದ್ರತೆಯಿಂದ ನಾವು ವಿಕಸಿತ ಭಾರತದ ಕಡೆ ಮುನ್ನುಗ್ಗೋಣ ಅಂತ ಹೇಳುವಂತಹ ಮಾತಿನಲ್ಲಿ ಇವರು ತಪ್ಪು ಹಿಡಿತಾರೆ. ಅಂದರೆ ಈ ದೇಶದ ಪರವಾಗಿರೋರ, ಇವರು ದೇಶದ ವಿರೋಧವಾಗಿರೋರು. ಮೋದಿಯವರ ಮನವಿಯನ್ನು ಆಡಳಿತ ವೈಫಲ್ಯ ಅಲ್ಲ, ಇದು ಒಬ್ಬ ಮುತ್ಸದ್ದಿಯ ಒಂದು ಮಾರ್ಗದರ್ಶನ, ಚಾಣಕ್ಯನ ನೀತಿ ಇದು. ಸೇವಿಂಗ್ ಈಸ್ ಅರ್ನಿಂಗ್, ಉಳಿತಾಯವೇ ಇವತ್ತು ಆದಾಯ ಅಂತ. ಇಟ್ ಈಸ್ ಅ ಫಂಡಮೆಂಟಲ್ ಆಫ್ ಎಕನಾಮಿಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.